ಶ್ರೀಮತಿ ಜಾನಕಿಬಾಯಿ ರಾಜ್ಪೂತ್ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಪಾಲಕ ಪೋಷಕರ ಸಭೆ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗ್ರಾಮ ಭಾರತಿ ಶಿಕ್ಷಣ ಸಮಿತಿಯ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಮುಖ ದಾನಿಗಳಾದ ಐಎಸ್ ಪೂಜಾರ್ ಅವರು ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರಗಳನ್ನು ವಿತರಿಸಿ ಶುಭ ಹಾರೈಸಿದರು. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಶಾಲೆ ಮತ್ತು ಪೋಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಮಕ್ಕಳ ಶಿಕ್ಷಣದ ಬಗ್ಗೆ ಪೋಷಕರು ನಿರಂತರ ಕಾಳಜಿ ವಹಿಸುವಂತೆ ಸಭೆಯಲ್ಲಿ ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಶೈಕ್ಷಣಿಕ ಪ್ರಗತಿ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಿಸುವ ಕುರಿತು ಶಿಕ್ಷಕರು ಮತ್ತು ಪಾಲಕ ಪೋಷಕರ ನಡುವೆ ಚರ್ಚೆ ನಡೆಯಿತು. ವಿದ್ಯಾರ್ಥಿಗಳಲ್ಲಿ ಶಿಸ್ತು ಹಾಗೂ ಸಮಾನತೆಯ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಉಚಿತ ಸಮವಸ್ತ್ರ ವಿತರಿಸಿದ ಐಎಸ್ ಪೂಜಾರ್ ಅವರ ಸೇವೆಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರು ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಭಾರತಿ ಶಿಕ್ಷಣ ಸಮಿತಿಯ ಪದಾಧಿಕಾರಿಗಳು, ಮುಖ್ಯೋಪಾಧ್ಯಾಯರು, ಶಿಕ್ಷಕರಿಂದ ಎಸ್ಟಿಎಂಸಿ ಸದಸ್ಯರು ಹಾಗೂ ಅಪಾರ ಸಂಖ್ಯೆಯ ಪಾಲಕ ಪೋಷಕರು ಉಪಸ್ಥಿತರಿದ್ದರು. ನಮ್ಮ ಕೈಲಾದಂತ ಎಲ್ಲಾ ಸಹಕಾರಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈ ಸಮವಸ್ತ್ರ ದಾನಿಗಳಾದಂಥ ನಮ್ಮ ಆತ್ಮೀಯರಾದ ಈರಣ್ಣ ಪೂಜಾರ್ ಅವರು ಇವತ್ತು ಆಗಮಿದ್ದಾರೆ. ಅವರು ಕೂಡ ಒಂದು ಜ್ಞಾನ ಗಂಗೋತ್ರಿ ಅಂತಕ್ಕಂಥ ಒಂದು ಬೃಹತ್ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಸಂಸ್ಥಾಪಕ ಅಧ್ಯಕ್ಷರು ಆಗಿ ಅವರು ಉತ್ತಮ ರೀತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸಿದ್ದಾರೆ. ನಮ್ಮದು ಇದು 1ರಿಂದ LKGಯಿಂದ 7ನೇವರೆಗೆ ನಮ್ಮದು ಅನುದಾನಿತ ಶಾಲೆ ಇದೆ. 1ರಿಂದ 7 ಅನುದಾನಿತ ಶಾಲೆ. ಅಲ್ಲೇ 8, 9, 10 ನಮ್ಮ ಕನ್ನಡ ಅನುದಾನಿತ ಶಾಲೆ. ನನಗೂ 1ರಿಂದ 10ನೇ ನಾವು ಹೇಳಿದ್ದೆ ಅನುದಾನ ರಹಿತ ಶಾಲೆಗಳು ನಮಗೂ ಅದವು. ಅನುದಾನ ರಹಿತ ಶಾಲೆ ನಡೆಸೋದು ಎಷ್ಟು ಕಷ್ಟ ಐತಿ ಅನ್ನೋದು ನಮಗೂ ಗೊತ್ತೈತೆ, ಎಲ್ಲರಿಗೂ ಇದೆ, ನಮ್ಮ ಹಿರಿಯರಿಗೆ. ಅಂಥದ್ರಲ್ಲಿ 1 to 12 ಅನುದಾನ ರಹಿತವಾಗಿ ಅವರು ಶಾಲೆಯನ್ನು ನಡೆಸಿ ಅಲ್ಲಿ ಬಹಳ ದಾಖಲೆ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಉತ್ತಮವಾದಂಥ ವಿದ್ಯೆಯನ್ನು ಕೊಡೋದ್ರ ಜೊತೆಗೆ ಇವತ್ತು ಅವರ ಎಲ್ಲರಿಗೂ ಇರೋದಿಲ್ಲ, ಎಲ್ಲರ ಹತ್ರ ಸಂಪತ್ತಿರ್ಬೋದು. ಶ್ರೀಮಂತರು ಅವ್ರಿಗಿಂತ ಭಾಳ ಶ್ರೀಮಂತರು ಈ ದೇಶದೊಳಗೆ ಭಾಳ ಇರ್ಬೋದು. ಆದರೆ ಆ ಶ್ರೀಮಂತರಿಗೆ ಇದ್ದವ್ರಿಗೆ ಕೊಡೋ ಗುಣ ಇರಬೇಕಲ್ಲ, ದಾನ ಮಾಡುವಂಥ ಒಂದು ಬುದ್ಧಿ ಇರಬೇಕಲ್ಲ, ಅದು ಕೇವಲ ಕೆಲವರಲ್ಲಿ ಮಾತ್ರ ಇರ್ತದೆ. ನಮ್ಮ ಆಡಳಿತ